वेरी गुड डे चिल्ड्रन। अभी आपका किया गया पाठ बंदर बांट, इस पाठ के प्रश्नोत्तर को हम अभी जानेंगे और इससे संबंधित विषय को चर्चा करेंगे बच्चों। ठीक है, अभी यहाँ पर पहला मेन बनता है, एक वाक्य में उत्तर लिखिए। बिल्ली क्या लेकर आई? बिल्ली रोटी लेकर आई। दूसरी बिल्ली ने क्या दिखाई? दूसरी बिल्ली ने कुछ अखड़ दिखाई। तीसरा प्रश्न, बंदर क्या लेकर आया? इसका उत्तर बनता है, बंदर तराजू लेकर आया। बिल्लियों को क्या मिला? बिल्लियों को कुछ न मिला। ನೋಡ್ರಿ ಮಕ್ಕಳ, ಇನ್ನು ಕನ್ನಡದಲ್ಲಿ ನಾನು ಅನ್ಸತ್ ವಿವರಣೆ ಕೊಡ್ತೀನಿ. ಫಸ್ಟ್ ಕ್ವೆಶ್ಚನ್ನು, ಬಿಲ್ಲಿ ಕ್ಯಾ ಲೇಕರ್ ಆಯ ಅಂದರೆ ಬೆಕ್ಕು ಏನನ್ನು ತಗೊಂಡು ಬಂತು ಅಂತ ಹೇಳಿ. ಬಿಲ್ಲಿ ರೋಟಿ ಲೇಕರ್ ಆಯ, ಬೆಕ್ಕು ರೊಟ್ಟಿಯನ್ನು ತಗೊಂಡು ಬಂತು. ದೂಸರಿ ಬಿಲ್ಲಿನೇ ಕ್ಯಾ ದಿಖಾಯಿ? ಬೇರೆ ಬೆಕ್ಕು ಬಂದಿತ್ತಲ್ಲ ಅಲ್ಲಿ, ಅದು ಏನನ್ನು ತೋರಿಸ್ತು ಅಂತ ಕೇಳಿದ್ದಾರೆ. ದೂಸರಿ ಬಿಲ್ಲಿನೇ ಕುಚ್ ಅಕಡ್ ದಿಖಾಯಿ, ಬೇರೆ ಬೆಕ್ಕು ಅಲ್ಲಿ ಘಮಂಡ ಗತ್ತು ಅದನ್ನು ತೋರಿಸ್ತು ಅಂತ ಹೇಳಿ. ಬಂದರ್ ಕ್ಯಾ ಲೇಕರ್ ಆಯ? ಮಂಗ ಮಂಕಿ ಏನನ್ನು ತಗೊಂಡು ಬಂತು? ಬಂದರ್ ತರಾಜು ಲೇಕರ್ ಆಯ, ಮಂಗ ತರಾಜು ಅಂದರೆ ತಕ್ಕಡಿಯನ್ನು ತಗೊಂಡು ಬಂತು. ಬಿಲ್ಲಿಯೊಂಕೋ ಕ್ಯಾ ಮಿಲಾ? ಬೆಕ್ಕುಗಳಿಗೆ ಏನು ಸಿಕ್ತು ಅಂತ ಕೇಳಿದ್ದಾರೆ ಕ್ವೆಶ್ಚನ್. ಬಿಲ್ಲಿಯೊಂಕೋ ಕುಚ್ ನ ಮಿಲಾ, ಬೆಕ್ಕಿಗೆ ಏನು ಸಿಗಲಿಲ್ಲ ಅಂತ ಇದ್ರ ಉತ್ತರ ಆಗುತ್ತೆ. ಇನ್ನು 2-3 वाक्यों में उत्तर लिखिए. पहला प्रश्न यहाँ पर बनता है, बंदर ने रोटी का बंटवारा कैसे किया? ಮಂಗ ರೊಟ್ಟಿಯ ಹಂಚಿಕೆಯನ್ನು ಯಾವ ರೀತಿ ಮಾಡ್ತು ಅಂತ ಕ್ವಶನ್ ಕೇಳಿದ್ದಾರೆ. बंदर न्याय दिलाने तराजू लाया और रोटी के 2 टुकड़े करके दोनों पलड़ों पर रख दिया. ಅಂದರೆ ಇಲ್ಲಿ ಮಂಗ ನ್ಯಾಯವನ್ನು ಕೊಡಲಿಕ್ಕೋಸ್ಕರ ಒಂದು ತಕ್ಕಡಿಯನ್ನು ತಗೊಂಡು ಬಂತು ಮತ್ತು ರೊಟ್ಟಿಯ 2 ಭಾಗಗಳನ್ನು ಮಾಡಿ ತಕ್ಕಡಿಯ 2 ತಟ್ಟೆಯಲ್ಲೂ ಇಡ್ತು. जिस पलड़े में ज़्यादा दिखाई देखा उस पलड़े के रोटी के टुकड़े को खाने लगा. ಅಂದರೆ ಯಾವ ಒಂದು ತಟ್ಟೆಯಲ್ಲಿರುವ ರೊಟ್ಟಿ ದೊಡ್ಡದಾಗಿತ್ತೋ ಅದನ್ನು ತುಂಡು ಮಾಡಿ ತಿಂತು. इसी तरह करते करते रोटी को चबा हुआ छोटा टुकड़ा भी खा लिया. ಇದೇ ರೀತಿ ಮಾಡ್ತಾ ಮಾಡ್ತಾ ರೊಟ್ಟಿಯ ಒಂದು ಚಿಕ್ಕ ತುಣುಕುಳಿದಿತ್ತಲ್ಲ ಅದನ್ನು ಕೂಡ ಅದು ತಿಂದ್ಬಿಡ್ತು. ಬಿಲ್ಲಿಯೊಂಕು ಖಾನೆ ಕೆ ಲಿಯೆ ಕುಚ್ ಭಿ ನಹಿ ರಖಾ. ಆದರೆ ಇಲ್ಲಿ ನ್ಯಾಯ ಕೊಡಲಿಕ್ಕೆ ಬಂದಂಥ ಮಂಗ ಬೆಕ್ಕುಗಳಿಗೆ ತಿನ್ನಲಿಕ್ಕೆ ಏನೂ ಕೊಡಲಿಲ್ಲ. ಇಸ್ ತರಹ ರೋಟಿ ಕಾ ಬಟ್ವಾರ ಬಂದರ್ನೆ ಕಿಯ, ಈ ರೀತಿಯಲ್ಲಿ ರೊಟ್ಟಿಯ ಒಂದು ಹಂಚಿಕೆಯನ್ನು ಮಂಗ ಮಾಡ್ತು ಅಂತ ಆಯಿತು. ಸೆಕೆಂಡ್ ಕ್ವೆಶ್ಚನ್, ಇಸ್ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ? ಈ ಒಂದು ಪಾಠದಿಂದ ನಿಮಗೆ ಏನನ್ನು ಕಲಿತೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಇಸ್ ಪಾಠ ಸೆ ಆಪ್ಕೋ ಸೀಖ್ ಮಿಲ್ತಿ ಹೈ आपस में झगड़कर सब कुछ गंवाने के बजाय मिलजुल कर बांट कर खाना चाहिए. ಅಂದರೆ ಈ ಒಂದು ಪಾಠದಿಂದ ನೀವೇನು ಕಲಿತಾ ಇದ್ದೀರಿಪ್ಪ ಅಂತ ಹೇಳಿದ್ರೆ, ನಾವು ನಮ್ಮಲ್ಲೇ ಜಗಳಾಡಿಕೊಂಡು ಎಲ್ಲದನ್ನು ಕಳ್ಕೊಳ್ಳೋಕ್ಕಿಂತ ಬದಲಾಗಿ ಎಲ್ಲರೂ ಒಟ್ಟಾಗಿ ಇದ್ಕೊಂಡು ಎಲ್ಲ ಹಂಚಿ ತಿನ್ನೋದು ತುಂಬಾ ಉತ್ತಮ ಅಂತ ಕಲಿತೀವಿ. आपको कौन से पकवान पसंद है? उन्हें बनाने के लिए किन चीज़ों की ज़रूरत पड़ती है? पता कीजिए और सूची बनाइए ಅಂತ ಕೇಳಿದ್ದಾರೆ. ಅಂದರೆ ಪಕ್ವಾನಗಳನ್ನು ಮಾಡ್ತೀರಿ ಹೌದಾ, ಹೋಳಿಗೆ, ಕಡುಬು, ಪಲಾವು, ಈ ರೀತಿ ಕೆಲವೊಂದು ಪಕ್ವಾನಗಳನ್ನು ಮಾಡ್ತೀರಿ. ಅಂಥ ಪಕ್ವಾನಗಳಲ್ಲಿ ನಿಮಗೆ ಇಷ್ಟವಾದ ಒಂದು ಪಕ್ವಾನ ಯಾವುದು ಮತ್ತು ಅವನ್ನ ಮಾಡಲಿಕ್ಕೋಸ್ಕರ ಯಾವ ವಸ್ತುಗಳು ಬೇಕಾಗತ್ತೆ ಅದನ್ನು ತಿಳ್ಕೊಂಡು ಅದರ ಲೀಸ್ಟ್ ಔಟ್ ಮಾಡಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಇದರಲ್ಲಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೀನಿ ಮಕ್ಕಳೇ, ಬಟ್ ನಿಮಗೆ ಯಾವುದು ಒಂದು ಇಷ್ಟ ಆಗಿರುತ್ತಲ್ಲ ಅದನ್ನು ನೀವು ಲಿಸ್ಟ್ ಔಟ್ ಮಾಡಿರಿ. ನನಗಂತೂ ಇಲ್ಲಿ ಪಲಾವ್ ತುಂಬಾ ಇಷ್ಟ ಆಗುತ್ತೆ. ಸೊ ಇಲ್ಲಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಚಾವಲ್, ಅಕ್ಕಿ, ದಹಿ, ಮೊಸರು, ಗಾಜರ್, ಗಜ್ರಿ, ಕಾಜು, ಗೋಡಂಬಿ, ಕಕಡಿ ಅಂದರೆ ಕುಕುಂಬರ್, ಸೌತೆಕಾಯಿ, ಧನಿಯಾ, ಕೊತ್ತಂಬರಿ, ಲಹಸೂನ್ ಅಂದರೆ ಇಲ್ಲಿ ಬೆಳ್ಳುಳ್ಳಿ, ಮಿರ್ಚ್, ಮೆಣಸಿನಕಾಯಿ, ಪ್ಯಾಸ್, ಈರುಳ್ಳಿ, ಸೋಂಟ್ ಅಂದರೆ ಅಥವಾ ಅದ್ರಕ್ ಅಂತ ಹೇಳ್ಬೋದು ನಾವು, ಶುಂಠಿ ಅಥವಾ ಶುಂಠಿ ಅಂತ ನಾವಿಲ್ಲಿ ಹೇಳ್ಬೋದು. ದೆನ್ ಥರ್ಡ್ ಮೇನ್ ಕ್ವೆಶ್ಚನ್ ಬರ್ತಾ यहाँ पर ಭಾವಾರ್ಥ ಲಿಖಿಯೇ. ಯಾವ ಒಂದು 4 ಸಾಲುಗಳ ಭಾವಾರ್ಥ ಕೇಳಿದ್ದಾರೆ ಅದು ನಾನು ಮುಂಚೆ ಓದ್ತೀನಿ, ಅದ್ರ ಉತ್ತರನ ಆಮೇಲೆ ಹೇಳ್ತೀನಿ. ಬಂದರ್ನೇ ದೇಖಾ ಯಹ ಝಗಡಾ ले तराजू वह वहाँ अड़ा बोला झगड़ा ठीक नहीं है बांट के खाना
बात सही है. ಇದರ ಉತ್ತರ ಇದಾಗುತ್ತೆ. इन पंक्तियों को बंदर बांट कविता से चुना है. चालाक बंदर ने दो बिल्लियों को रोटी के लिए लड़ते देखा तो वह तराजू लेकर वहां आ पहुंचा. बंदर पूरी रोटी को स्वयं ही खाना चाहता था, इसलिए बिल्लियों से बोला, झगड़ा करने से कोई लाभ नहीं है, दोनों को बांट कर खाना ही सही है. ಅಂದರೆ ಈ ಒಂದು ಸಾಲುಗಳಲ್ಲಿ ಮಂಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ತುಂಬಾ ಚಾಲಾಕ್ ಇರುತ್ತೆ. ಸೊ ಬಿಲ್ಲಿ ಅವೆರಡೂ ಬೆಕ್ಕುಗಳು ರೊಟ್ಟಿ ಸಲುವಾಗಿ ಜಗಳಾಡೋದನ್ನು ನೋಡ್ತು ತಕ್ಷಣ ಅಲ್ಲಿ ಫೋರ್ಸ್ಫುಲ್ಲಾಗಿ ಒಂದು ತಕ್ಕಡಿಯನ್ನು ತಗೊಂಡು ಬಂತು. ಅದೇನಪ್ಪ ಹೇಳುತ್ತೆ ಅಂದರೆ ಜಗಳ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ, ಇದನ್ನು ಹಂಚಿ ತಿನ್ನೋದು ಸರಿ ಅಂತ ಅದು ಹೇಳುತ್ತೆ. ಇದು ಇದರ ಭಾವಾರ್ಥ ಆಗುತ್ತೆ ಮಕ್ಕಳೇ. ಮತ್ತು ನಮೂನೆ के अनुसार इस कविता में प्रयुक्त तूक वाले शब्दों को ढूंढ कर लिखिए. तूक वाले का मतलब ಯಾವ ಅಂದರೆ ರೈಮಿಂಗ್ ವರ್ಡ್ಸ್. ನೀವು ಬರೀತೀರಾ ಇಂಗ್ಲೀಷಲ್ಲಿ ಓಕೆ, ರೈಮಿಂಗ್ ವರ್ಡ್ಸ್ ಅಂತ ಇಲ್ಲಿ ಕರೆಯುವಂಥದ್ದು. ಇಲ್ಲಿ ರೋಟಿ, ಖೋಟಿ, ದೇದೆ, ಲೇಲೆ, ನಹಿ, ಸಹಿ, करके, धर के, काया, चबाया, जब, अब, दूरी, पूरी, आया, ಲಾಯ ಯಾ ಆಯಿ ಲಾಯಿ ಪುಸ್ತಕದಲ್ಲಿ ಉದಾಹರಣೆಯನ್ನು ಅದನ್ನೇ ಕೊಟ್ಟಿರುವಂಥದ್ದು ಮಕ್ಕಳೇ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಬಂದುಬಿಟ್ಟು ಇಲ್ಲಿ 5th ಒನ್, आपको कौन कौन सी चीज़ खाना पसंद है और कौन सी पसंद नहीं. ಇಲ್ಲಿ ಚೀज़ों का नाम ಅಂದರೆ ಅಲ್ಲಿ ವಸ್ತುಗಳನ್ನು ಹೆಸರು ಬರಿಬೇಕು. ಪಸಂದ್ ಹೇ ಅವ್ರ ಮುಜೆ ನಹಿ ಪಸಂದ್ ಹೇ. ಅದನ್ನು ಪಸಂದ್ ಇದ್ದರೆ ನೀವು ರೈಟ್ ಮಾರ್ಕ್ ಹಾಕ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ರಾಂಗ್ ಅಂತ ಹಾಕಬೇಕು. ನಾನು ಕೆಲವೊಂದಷ್ಟು ಉದಾಹರಣೆಯಲ್ಲಿ ಕೊಟ್ಟಿದ್ದೀನಿ, ಇದೇ ಪ್ರಕಾರ ನೀವು ನಿಮಗೆ ಇಷ್ಟವಾದಂಥ ಸೂಚಿಯನ್ನು ಮಾಡಿ ಮಕ್ಕಳೇ. ನೆಕ್ಸ್ಟು 6th ಮೇನ್ ಕ್ವೆಶ್ಚನ್ ಬಂದುಬಿಟ್ಟು ಬಿಲ್ಲಿ ಮ್ಯಾವ್ ಮ್ಯಾವ್. ಹೌದಾ, ನೀಚೆ ಏಕ್ ತರಫ್ ಜಾನ್ವರೋಂಕೆ ನೇಮ್ ಹೇ, ಕೆಳಗಡೆ ಒಂದು ಕಡೆ ಜಾನ್ವರ್ ಅಂದ್ರೇನು ಪ್ರಾಣಿಗಳ ಹೆಸರಿದೆ, ಮತ್ತು ದೂಸರಿ ತರಫ್ ಬೋಲಿಯೋಂಕೆ ಇನ್ನೊಂದು ಕಡೆ ಅದು ಯಾವ ರೀತಿ ಕೂಗತ್ತೆ ಅದರ ಒಂದು ಲಿಸ್ಟ್ ಔಟ್ ಇದೆ. ಕೌನ್ ಸಿ ಬೋಲಿ ಕಿಸ್ಕಿ ಹೇ ಅದನ್ನು ನೋಡಿ ನೀವು ಮ್ಯಾಚ್ ಮಾಡಬೇಕು, ಅದ್ರ ಉತ್ತರನ ಸರಿಯಾಗಿ ಬರಿಬೇಕು. ಇಲ್ಲಿ ಘೋಡಾ ಅದ್ರ ಮುಂದೆ ಮಿಮಿಯಾನ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದ್ರ ಉತ್ತರ ಏನಾಗುತ್ತೆ ಹಿನ್ನಾನ. ಹಾತಿ ಆನೆ ಅದ್ರ ಯಾವ ರೀತಿ ಕೂಗತ್ತಂದರೆ ರಂಭಾನ ಅಲ್ಲ, ಅದು ರೇಂಖನ. ಓಕೆ, ಬಕ್ರಿ ಚಿಂಗಾಡಾನ ಅಂತ ಕೊಟ್ಟಿದ್ದಾರೆ, ಅದರ ಉತ್ತರ ಮಿಮಿಯಾನ ಅಂತ ಆಗುತ್ತೆ. ಶೇರ್ ಹಿನ್ನಾನ ಅಲ್ಲ, ಗರಜ್ನ. ಗದಾ ರೇಂಕ್ನ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ. ಅದು ಯಾವ ರೀತಿ ಸೌಂಡ್ ಮಾಡುತ್ತಂದರೆ ಅದು ಸೌಂಡ್ ಮಾಡೋದಕ್ಕೆ ನಾವು ಚಿಂಗಾಡನ ಅಂತ ಹೇಳಿ ಕರಿತೀವಿ. ಗಾಯ್ ಭೌಂಕನ, ಎಂದಾದರೂ ಒಂದು ಹಸು ಒದರತ್ತಾ ಭೌಂಕನ ಅಂದ್ರೇನು ಬೊಗಳೋದು, ನೋ, ಅದು ರಂಭಾನ, ಹಂಬ ಅಂತ ಕರೆಯುತ್ತೆ. ಅದರ ಸರಿಯಾದ ಉತ್ತರ ರಂಭಾನ. ಕುತ್ತಾ ಗರಜ್ನಾ ನಹೀ ಹೋತಾ, ಭೌಂಕನಾ ಹೋತಾ ಹೈ. ಓಕೆ ಬಚ್ಚೋ. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಬಂದುಬಿಟ್ಟು ನಾಪ್ ತೋಲ್ ಅಂದರೆ ಅಳಿಯಿರಿ ಮತ್ತು ತೂಗ್ರಿ ಅಂತ ಹೇಳಿ ಕ್ವಶನ್ ಇದೆ. ಆಪ್ ಜಾನ್ತೆ ಹೈ ಕಿ ಬಿಲ್ಲಿ ದೂದ್ ಪೀತಿ ಹೈ, ನಿಮಗೆಲ್ಲರಿಗೂ ಗೊತ್ತು ಬೆಕ್ಕು ಹಾಲು ಕುಡಿಯುತ್ತೆ. ಲೇಕಿನ್ ಕ್ಯಾ ಆಪ್ಕೋ ಪತಾ ಹೈ ಉಸ್ ದೂದ್ ಕೋ ಕೈಸೆ ತೋಲಾ ಜಾತಾ ಹೈ, ಲೀಟರ್ ಸೆ. ಅದು ಬೆಕ್ಕು ಹಾಲು ಕುಡಿಯುತ್ತೆ, ಆ ಹಾಲನ್ನು ಯಾವ ರೀತಿ ನಾವು ಮಾಪ್ ಮಾಡ್ತೀವಿ ಅಂದರೆ ಲೀಟರಿಂದ ಅಂತ ಕರಿತೀವಿ. 1 ಲೀಟರ್, ಅರ್ಧ ಲೀಟರ್, ಪಾವು ಲೀಟರ್, 2 ಲೀಟರ್, 5 ಲೀಟರ್, 10 ಲೀಟರ್ ಅಂತ, ಹೌದು ತಾನೆ. अलग अलग चीज़ों को नापने या तोलने के लिए अलग अलग चीज़ों का उपयोग करते हैं. नीचे दी गई चीज़ों को किन चीज़ों से नापेंगे ಅಂದರೆ ಬೇರೆ ಬೇರೆ ವಸ್ತುಗಳ ಅಳತೆಯನ್ನು ನಾವು ಅಥವಾ ತೂಕವನ್ನು ನಾವು ಬೇರೆ ಬೇರೆ ವಸ್ತುಗಳಿಂದ ಮಾಡ್ತೀವಿ, ಅದು ಯಾವುದು ಅಂತ ಕೇಳಬೇಕು. ಇಲ್ಲಿ ನೀವು ಕೊಟ್ಟಿದ್ದಾರೆ ಕೆಲವೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಯಾವ ರೀತಿ ವೇಟ್ ಮಾಡ್ತೀರಾ, ಯಾವ ರೀತಿ ತೂಗ್ತೀರಾ ಅಂತ ಅನ್ನೋದನ್ನು ಇಲ್ಲಿ ಹೇಳಬೇಕು. ತೇಲ್ಕೋ ಲೀಟರ್ ಸೆ, ಎಣ್ಣೆಯನ್ನು ನಾವು 1 ಲೀಟರ್, 2 ಲೀಟರ್ ಅಥವಾ kg ಅಂತಲೂ ಬರಿಬೋದು. ಕಪಡೆಕೋ ಮೀಟರ್, ಕಪಡೆಯನ್ನು ಯಾವಾಗಲೂ ನಾವು ಲೀಟರಿಂದ ಏನಾದರೂ ಅಳಿತೀವಾ, ಇಲ್ಲ, ಅದು ಮೀಟರ್, 1 ಮೀಟರ್, ಅರ್ಧ ಮೀಟರ್, 10 ಮೀಟರ್, 20 ಮೀಟರ್ ಅಂತ ಹೇಳಿ. ದೆನ್ ಆಮ್ಕೋ ತರಾಜು, ತಕ್ಕಡಿಯಿಂದ 1 kg, 2 kg, ಆಮ್ಕೋ तराजू से kg. ओके, अनाज को kg, सीमेंट को स्केल मीटर या स्केल तराजू से, अंगूर को तराजू से kg से हम क्या करते हैं, नाप तोल करते हैं. ठीक है बच्चों. और यहाँ पर 8वां प्रश्न है मूंछ. यहाँ पर आपके अपने बुक में पेज नंबर
55 में दिया गया एक मुझ का चित्र, आप अलग अलग मुझ का चित्र उन्हीं पर आप प्रैक्टिस कर लीजिए, मैंने यहाँ पर नहीं दिखाया। नेक्स्ट मेन बनता है 9वां प्रश्न, तेज़ चलने वाला जानवरों के नीचे तेज़ और धीरे धीरे चलने वाले जानवरों के नीचे धीरे लिखिए। यहाँ पर तेज़ मतलब वेरी फास्ट, धीरे मतलब हगुरा। खरगोश तेज़, शेर तेज़, हिरन तेज़, घोड़ा तेज़, ಧೀರೆ ಧೀರೆ ಹಾತಿ. ಆನೆ ಮಾತ್ರ ತುಂಬ ನಿಧಾನವಾಗಿ ನಡೆಯುವಂತಹದ್ದು. ಓಕೆ ಮಕ್ಕಳೇ, ನೆಕ್ಸ್ಟ್ ಮೇನ್ ಕ್ವಶನ್ ಬಂದ್ಬಿಟ್ಟು ಕಿಸ್ಕಿ ಚಾಲ್ ಕೇಸಿ, ಯಾವುದರ ನಡಿಗೆ ಯಾವ ರೀತಿ, ಬ್ರ್ಯಾಕೆಟಲ್ಲಿ ಕೆಲವೊಂದು ಪ್ರಾಣಿಗಳನ್ನು ಕೊಟ್ಟಿದ್ದಾರೆ, ಸಾಂಪ್, ಹಿರನ್, ಖರ್ಗೋಶ್ ಅಂತ ಹೇಳಿ. ಹೌದು ತಾನೆ? ಇಲ್ಲಿ ಯಾವ್ಯಾವುದ್ರ ಚಾಲ್ ಯಾವ ರೀತಿ ಇದೆ ಅಂತ ನೋಡೋಣ. ಫುದಕ್ ಫುದಕ್ಕರ್ ಮೆಂಡಕ್, ಹೌದಾ? ನೆಕ್ಸ್ಟು ಚಲಾಂಗ್ ಚಲಾಂಗ್ ಕರ್ ಅಂದರೆ ಜಿಗು ಜಿಗಿದು ಹಿರನ್, ಹಿರನ್ ಅಂದರೆ ಏನು? ಜಿಂಕೆ. ಓಕೆ, ಅದು ಯಾವ ರೀತಿ ಮರುತ್ತೆ? ಜಿಗಿತಾ ಇರುತ್ತೆ. ಓಕೆ, ರೇಂಗ್ ರೇಂಗ್ ಕರ್ ಅಂದರೆ ತೆವಳೋದು, ಸ್ಕ್ರಾಲ್ ಕರ್ನ ಅಂತ ಹೇಳ್ತೀವಿ ನಾವು, ಕ್ರಾಲಿಂಗ್, ಅದು ಸ್ನೇಕ್ ಅಥವಾ ಸಾಂಪ್ ಅಂತ ಹೇಳುವಂಥದ್ದು. ದೆನ್ ಚೌಕಡಿ ಭರ್ಕರ್ ಅಂದರೆ ಹಿರನ್ ಅಂತ ಹೇಳಿ. ಖರ್ಗೋಶ್, ಚೌಕಡಿ ಭರ್ಕರ್ ಅಂದರೆ ಓಡೋದು ಮತ್ತು ಜಿಗಿಯೋದು, ಓಡೋದು ಓಡ್ತಾ ಒಂಥರ ಪುಟಿ ಹತ್ತದು, ಹೌದು ತಾನೆ? ಚೌಕಡಿ ಭರ್ಕರ್ ಮತ್ಲಬ್ ಪುಟಿಯೋದು, ಹಿಂಗೆ ಅದು ಯಾವ್ದು ಮಾಡುತ್ತೆ? ಖರ್ಗೋಶ್ ಅಂತ ಹೇಳಿ ಇಲ್ಲಿ ಉತ್ತರ ಆಗುತ್ತೆ. ನೆಕ್ಸ್ಟು ಶಕ್ತಿಶಾಲಿ ಕೌನ್, ಈ ವಸ್ತುಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋದು ಯಾರು ಅಂತ ಹೇಳಿ. ಆಪ್ ಜಿಸೆ ಅಧಿಕ್ ಶಕ್ತಿಶಾಲಿ ಮಾನ್ತೆ ಹೇ ಉನ್ಕಾ ನಾಮ್ ಲಿಖಿಯೇ ಅಂತ ಹೇಳಿದ್ದಾರೆ. ಚೂಹಾ ಯಾ ಬಿಲ್ಲಿ, ಇದರಲ್ಲಿ ಶಕ್ತಿಶಾಲಿ ಆಗಿರೋದು ಯಾವುದು? ಬಿಲ್ಲಿ. ಚಿಪ್ಕಲಿ ಯಾ ಮಗರ್ಮಚ್, ಯಾವುದು ತುಂಬ ಬಲಶಾಲಿಯಾಗಿದೆ ಇಲ್ಲಿ? ಮಗರ್ಮಚ್ ಅಂದರೆ ಮೊಸಳೆ. ಗಾಯ್ ಯಾ ಶೇರ್, ಇದರಲ್ಲಿ ಯಾವುದು ಸರಿ ಉತ್ತರ ಆಗುತ್ತೆ? ಶೇರ್ ಅಂತ ಹೇಳಿ ಉತ್ತರ ಆಗುತ್ತೆ. ಓಕೆ ಮಕ್ಕಳೇ, ನೆಕ್ಸ್ಟ್ ಮೇನ್ ಬಂದುಬಿಟ್ಟು ನಮೂನೆಗೆ ಅನುಸಾರ ಏಕ್ ಔರ್ ಶಬ್ದ ಲಿಖಿಯೇ, ಅಲ್ಲಿ ಒಂದು ನಮೂನ ಕೊಟ್ಟಿದ್ದಾರೆ, ಮಾದರಿಯನ್ನು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಇನ್ನೊಂದು ಶಬ್ದನ ಬರಿಬೇಕು ನೀವು. ಕಲ್ಲು ಲ ಪಲ್ಲು ಅಂದರೆ ಒತ್ತಕ್ಷರದ ಇನ್ನೊಂದು ಶಬ್ದ. ದಕ್ಕ ಮಕ್ಕ, ಬಚ್ಚ ಮಚ್ಚ, ರಸ್ಸಿ ಗುಸ್ಸ, ಛತ್ ಪತ್ತ. ಓಕೆ, ಛತ್ತ ಪತ್ತ, ಈ ರೀತಿಯಾಗಿ ನೀವು ಶಬ್ದಗಳನ್ನು ಬರೆಯುವಂಥದ್ದು. ಇಲ್ಲಿ ನಾನು ಪೂರಕ ವಾಚನ ಪದ್ಯನ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ, ಅದರದ್ದು ಕೆಲವೊಂದು ಕ್ವೆಶನ್ಸ್ ಇದೆ, ಅದ್ರ ಉತ್ತರನ ಇಲ್ಲಿ ಬರೆಯೋಣ. ಬಿಲ್ಲಿಕೋ ಕ್ಯಾ ಮಿಲಿ, ಬಿಲ್ಲಿಕೋ ಮಾಲಾ ಮಿಲಿ, ಬೆಕ್ಕಿಗೆ ಏನು ಸಿಕ್ತು ಅಂತ ಕೇಳಿದ್ದಾರೆ. ಬೆಕ್ಕಿಗೆ ಮಾಲಾ ಅಂದರೆ ಹಾರ, ಹೂವಿನ ಹಾರ ಸಿಕ್ತು. ಈಶ್ವರ ಕಾ ಜಪ್ ಕರ್ಕೆ ಬಿಲ್ಲಿನೇ ಕೌನ್ ಸಾ ಕಾಮ್ ಛೋಡ್ ದಿಯಾ, ಈಶ್ವರನ ಜಪ ಮಾಡಿ ಬೆಕ್ಕು ಯಾವ ಕೆಲಸನ ಬಿಟ್ಬಿಡ್ತು ಅಂತ ಕೇಳಿದ್ದಾರೆ. ಈಶ್ವರ ಕಾ ಜಪ್ ಕರ್ಕೆ ಬಿಲ್ಲಿನೇ ಚೂಹೆ ಖಾನೆ ಕಾ ಕಾಮ್ ಛೋಡ್ ದಿಯಾ ಅಂದರೆ ಈಶ್ವರನ ಜಪ ಮಾಡಿ ಬೆಕ್ಕು ಇಲಿಗಳನ್ನು ತಿನ್ನೋ ಕೆಲಸನ ಬಿಟ್ಬಿಡ್ತು ಅಂತ ಉತ್ತರ ಆಗುತ್ತೆ. ಚೂಹೆ ಕಿಸ್ ತರಹ ತಯಾರು ಹೋಕರ್ ಚಲನೆ ಲಗೆ, ಇಲಿಗಳು ಕೂಡ ಯಾವ ರೀತಿ ತಯಾರಾಗಿ ಹೊರಡಲಿಕ್ಕೆ ಶುರುವಾದವು. ಚೂಹೆ ಬಿನಾ ಸೋಚ್ ವಿಚಾರಕ್ಕೆ ಚಲನೆಕೋ ತಯಾರು ಹೋಗಯೇ, ಹಿಂದೆ ಮುಂದೆ ನೋಡದೆ ಏನು ವಿಚಾರದ ಮಾಡ್ದೇನೆ ಬೆಕ್ಕಿನ ಜೊತೆಗೆ ತೀರ್ಥಯಾತ್ರೆಗೆ ಹೋಗೋಕ್ಕೆ ತಯಾರಾದವು ಅಂತ ಅರ್ಥ ಆಗುತ್ತೆ. ಇಸ್ ಕವಿತಾ ಕೆಲಿಯೇ ಉಚಿತ ಶೀರ್ಷಕ್ ಲಿಖಿಯೇ, ಈ ಒಂದು ಪದ್ಯಕ್ಕೆ ಒಂದು ಸರಿಯಾದ ಹೆಡ್ಡಿಂಗನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಶತ್ರು ಕೋ ಮಿತ್ರ ನ ಮಾನೋ, ಉಸ್ಕಾ ಕೆಹನಾ ಕಭಿ ನ ಮಾನೋ ಅಂದರೆ ಶತ್ರುಗಳನ್ನು ಯಾವತ್ತೂ ಮಿತ್ರರು ಅಂತ ತಿಳ್ಕೊಳ್ಬಾರ್ದು, ಅವರು ಹೇಳಿದ್ದನ್ನು ಕೂಡ ಯಾವತ್ತೂ ಕೇಳಬಾರ್ದು. ಇಲ್ಲಿ ಕೆಲವೊಂದು ಅತಿರಿಕ್ತ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ಪಹಲಾ ಪ್ರಶ್ನೆ बनता है जोड़कर लिखिए. म्याऊ म्याऊ बिल्ली आई, बंदर अपने साथ तराजू लाया, पूरी रोटी बंदर खा गया, कामना इच्छा आशा और अभिलाषा दोनों बिल्लियों को रोटी नहीं मिली. ಈ ರೀತಿಯಾಗಿ ನೀವು ಹೊಂದಿಸಿ ಉತ್ತರನ ಕೊಟ್ಟಿದ್ದೀನಿ, ಅದನ್ನ ಬರೀರಿ. खाली जगह यहाँ पर आपको लिखना है. दो बिल्लियाँ आपस में झगड़ा कर रही थी. बंदर अपने साथ तराजू ले आया. बंदर ने आखिर में बची हुई रोटी को अपना मजदूरी बताया. बिल्लियों ने डैश में अपना सब कुछ गंवाया. बिल्लियों ने झगड़े में अपना सब कुछ गंवाया. दो व्यक्तियों के झगड़े से तीसरे को लाभ होता है. ಇದರಲ್ಲಿ ಕೆಲವೊಂದು ಬಹುವಚನ ಶಬ್ದಗಳನ್ನು ನೋಟ್ ಡೌನ್ ಮಾಡಿ ಕೊಟ್ಟಿದ್ದೀನಿ ಮಕ್ಕಳೇ, ಇದ್ರ ಬಗ್ಗೆ ಸ್ವಲ್ಪ ನೀವು ಲಕ್ಷ್ಯ ಕೊಡ್ರಿ. ರೋಟಿ ರೋಟಿಯಾ, ಟುಕಡಾ ಟುಕಡೆ, ಬಿಲ್ಲಿ ಬಿಲ್ಲಿಯಾ, ಜಗಡ ಜಗಡೆ, ತಾರ ತಾರೆ, ಈ ರೀತಿಯಾಗಿ ಕೆಲವೊಂದು ಎಕ್ಸ್ಟ್ರಾ ಕ್ವೆಶನ್ಸನ್ನು ಕೊಟ್ಟಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ.
इधर ಜೊತೆಗೇ ನಾನಿಲ್ಲಿ इसी के साथ मैं यहाँ पर अपना प्रश्नोत्तर चर्चा समाप्त कर रही हूँ बच्चों। धन्यवाद।